ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್, ಯಾರಿಗೆ ಹಾಲು? ನನ್ನ ಹಸ್ಬೆಂಡ್ಗೆ. ಒಬ್ರಿಗೊಬ್ರು ಮಾತಾಡದೇ ಇದ್ರು ಸೇವೆ ಮಾತ್ರ ಚೆನ್ನಾಗಿ ಮಾಡ್ತೀಯ ಅಲ್ವಾ? ಹ್ಞೂ ಮೇಡಮ್, ಗಂಡ ಹೆಂಡತಿ ಮಧ್ಯೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ನನ್ನ ಹಸ್ಬೆಂಡ್ ಸೇವೆ ಮಾಡದೆ ಇರ್ತೀನ. ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗುತ್ತೋ ಅನ್ನೋ ಭಯದಿಂದ ಅತ್ತೆನ ಚೀರುನ ಬುಟ್ಟಿಗೆ ಹಾಕ್ಕೊಂಡು ಯಾರಿಗೂ ಗೊತ್ತಾಗ್ದಿರೋ ಥರ ಅವ್ರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿಕೊಂಡು ಇಲ್ಲೇ ಇರೋ ಹಾಗೆ ಮಾಡ್ಕೊಂಡಿದ್ಯಲ್ವಾ? ಇನ್ನು ಎಷ್ಟು ದಿನ ಇಲ್ಲೇ ಇರ್ತೀಯ ಅಂತ ನೋಡ್ತೀನಿ. ಆದಷ್ಟು ಬೇಗ ನಿನ್ನನ್ನು ಇಲ್ಲಿಂದ ಹೊರಗೆ ಕಳಿಸ್ತೀನಿ. ನಿನ್ನನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಿನ್ನನ್ನು ಯಾರು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಯಾರಿಂದ ಅಂತ ಈಗಲೇ ಹೇಳಮ್ಮ, ಇವಳಿಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಇರು, ಸದ್ಯದಲ್ಲೇ ನಿನ್ನ ಜಾಗಕ್ಕೆ ದಿಶಾ ಅಂತ ಇರ್ತೇನೆ. ಚಿರುಗೆ ದಿಶನ್ ಜೊತೆ ಮದುವೆ ಮಾಡಿಸ್ತೀನಿ. ಅವಳನ್ನೇ ಈ ಮನೆ ಸೊಸೆಯಾಗಿ ಮಾಡ್ತೀನಿ. ಆಗ ನೀನು ಅದು ಎಲ್ಲಿರ್ತೀಯ ಅಂತ ನಿನಗೆ ಅರ್ಥ ಆಗಿರುತ್ತೆ. ಖಂಡಿತ ಆಗಲ್ಲಮ್ಮ. ಅವಳ ಜಾಗದಲ್ಲಿ ಬೇರೆಯವ್ರು ಬಂದ್ರೆ ಹೇಗ್ ಸಹಿಸ್ಕೊಂಡಿರಕ್ಕಾಗತ್ತೆ? ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನೀವಿಬ್ರು ತಿಪ್ಪರ್ಲಾಗ ಹಾಕಿದ್ರು ನನ್ನ ಬಲವಂತದಿಂದ ಈ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ನಾನು ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ನಾನು ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ಏಯ್, ಏನೇ ಮಾಡ್ತೀಯ ನೀನು? ಜಾಸ್ತಿ ಎಗರಾಡ್ಬೇಡಿ ಮೇಡಮ್, ಹೇಳಕ್ಕೆ ಹೆಸರಿಲ್ದಂಗೆ ಹೋಗ್ತೀರಾ. ಏಯ್, ನನಗೆ ಎದುರು ಕೊಡ್ತೀಯಾ? ನನ್ನ ಬಗ್ಗೆ ಗೊತ್ತು ತಾನೆ? ನಾನು ಅಂತ ಮೆರೆದವರೆಲ್ಲ ಇತಿಹಾಸದಲ್ಲಿ ಮರೆ ಆಗೋಗಿದ್ದಾರೆ. ಅಲ್ಲ, ನೀವು ಅನ್ಕೊಂಡಾಗೆಲ್ಲ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತೀರಲ್ವಾ? ನನ್ನನ್ನು ಏನು ಅನ್ಕೊಂಡಿದ್ದೀರಾ? ನನ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ನಮ್ಮ ಅಪ್ಪ ಅಮ್ಮನಿಗೆ ನೀವೇನಾದ್ರೂ ನನ್ನ ಮನೆ ಬಿಟ್ಟು ಹೋಗು ಅಂತ ಕಳ್ಸಿದ್ದೀರಾ ಅಂತ ಗೊತ್ತಾದ್ರೆ ಇಡೀ ಊರನ್ನೇ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದು ಬಿಡಿ, ನಮ್ಮಣ್ಣ ನರಸಿಂಹಣ್ಣಂಗಿದೆಲ್ಲ ಗೊತ್ತಾದ್ರೆ ನಿಮ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ ಜನ್ಮನ ಜಾಲಾಡ್ಬಿಡ್ತಾನೆ. ಅವನ್ಗೆ ನಾನಂದ್ರೆ ಪ್ರಾಣ. ನನ್ಗೇನೋ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಅವ್ನ್ ಗೊತ್ತಾದ್ರೆ ಪರಿಣಾಮ ಸರಿಗಿರಲ್ಲ. ಮತ್ತೆ ನನ್ನ ಇಲ್ಲಿಂದ ಓಡಿಸ್ತೀನಿ ಕಳಿಸ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಮೇಡಮ್, ಯಾವಾಗ್ಲೂ ನೀವು ಕೊಟ್ಟಿರೋ ಭಿಕ್ಷೆಲ್ ನಾನು ಇಲ್ಲಿ ಇದ್ದೀನಿ ಅಂತ ಹೇಳ್ತಿರ್ತೀರ ಅಲ್ವಾ? ಈ ಸಲ ನಾನು ನಿಮ್ಗೊಂದು ಉಡುಗೊರೆ ಕೊಡ್ತೀನಿ. ಅದೇನು ಅಂತ ನೀವು ಕಲ್ಪನೆನೂ ಮಾಡಕ್ಕಾಗಲ್ಲ, ಉಪಯೋಗಿಸಿ ಇರೋಕ್ಕೂ ಆಗಲ್ಲ. ನೀನು ಕೊಟ್ಟ ತಕ್ಷಣ ಉಡುಗೊರೆನ ನಾನು ತಗೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಯಾ? ನೋಡೋಣ ಅದೇನು ಕೊಡ್ಬೇಕು ಅನ್ಕೊಂಡಿದ್ಯೋ ಏನೋ. ನಾನು ಕೊಡ್ತೀನಿ, ನೀವು ತಗೋತೀನಿ. ಏನ್ ಸೌಂದರ್ಯ ಇವಳು! ನಿನ್ ಮುಂದೆನೆ ಅಮ್ಮ ಅಪ್ಪ ಅಣ್ಣ ಅಂತ ಹೆಸರೆಲ್ಲ ಎತ್ತುತ್ತಾ ಇದ್ದಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಏನಾದ್ರೂ ಮಾಡ್ಬೇಕಿತ್ತಲ್ವಾ?